ನಮಸ್ಕಾರ, ನಾನು ಶರ್ಮಿತಾ ಶೆಟ್ಟಿ. ಸಿಎಂ ಹಾಗೂ ಆಕಾಂಕ್ಷಿಗಳ ಸಂಪುಟ ಟೆನ್ಷನ್ ಇನ್ನೂ ಕೂಡ ಬಗೆಹರಿದಿಲ್ಲ. ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದ ಆಕಾಂಕ್ಷಿಗಳಿಗೆ ಸಿಎಂ ಯಡಿಯೂರಪ್ಪ ಮತ್ತೆ ನಿರಾಸೆ ಮಾಡಿದ್ದಾರೆ. ನಾಳೆಯೂ ರಾಜ್ಯ ಸಂಪುಟ ವಿಸ್ತರಣೆಯಾಗುವುದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಸಂಪುಟ ವಿಸ್ತರಣೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಪುಟ ವಿಸ್ತರಣೆ ಬಗ್ಗೆ ಸ್ಪಷ್ಟ ನಿರ್ಧಾರ ತಿಳಿಸಿಲ್ಲ. 2-3 ದಿನಗಳಲ್ಲಿ ಸಂಪುಟ ವಿಸ್ತರಣೆಯಾಗೋ ಸಾಧ್ಯತೆ ಇದೆ. ದೆಹಲಿ ನಾಯಕರ ಜೊತೆ ಮಾತನಾಡ್ತೀನಿ ಅಂತ ಚಿತ್ರದುರ್ಗದಲ್ಲಿ ಸಿಎಂ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ 2-3 ದಿವಸದಲ್ಲಿ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಇವತ್ತು ಸಾಧ್ಯವಾದರೆ ಡೆಲ್ಲಿ ಒಂದು ಜೊತೆ ಮಾತನಾಡ್ತೀನಿ, ಆದಷ್ಟು ಬೇಗ ಕ್ಲೀನ್ ಮಾಡೋಕ್ಕೆ. ಇದೇನು ಗೊಂದಲ ಇಲ್ಲ, ಎಲ್ಲವೂ ಸರಿ. ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ಸದ್ಯಕ್ಕಿಲ್ಲ ಅಂತ ಬಿಜೆಪಿ ನಾಯಕರು ಹೇಳಿದ್ದಾರೆ. ಇನ್ನು 2 ವರ್ಷ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ಬದಲಾವಣೆಗೆ ದೆಹಲಿಯಲ್ಲೂ ಯಾವುದೇ ಚರ್ಚೆ ಆಗಿಲ್ಲ ಅಂತ ಬಿಜೆಪಿ ನಾಯಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಇನ್ನೂ 2.5 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿಗಳಾಗಿರ್ತಾರೆ. ಯಾವುದೇ ರೀತಿ ಬದಲಾವಣೆ ಇಲ್ಲ. ಮೊನ್ನೆನೂ ಕೂಡ ನಾನು ಡೆಲ್ಲಿಗೆ ಹೋದಾಗ ಕೂಡ ಆ ಥರದ್ದು ಯಾವುದೇ ರೀತಿ ಬದಲಾವಣೆ ಸೂಚನೆಗಳು ಕಂಡಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿ ಇನ್ನೂ 2.5 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಯಾವುದೇ ರೀತಿ ಬದಲಾವಣೆ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. 2.5 ವರ್ಷಗಳ ಕಾಲ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರೆದು ಎಲ್ಲಿ ಪಾರ್ಟಿಯಲ್ಲಿನೂ ಕೂಡ ಯಾರು ಕೂಡ ಬದಲಾವಣೆ ಬಗ್ಗೆ ಆಗಲಿ ಇಂಥವರ ಮುಖ್ಯಮಂತ್ರಿ ಅಂತಕ್ಕಂಥದ್ದು ಅಧಿಕೃತವಾಗಿ ಯಾರೂ ಹೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ನನಗಿರೋ ಪ್ರಕಾರ, ನನ್ನ ನಿರೀಕ್ಷೆ ಪ್ರಕಾರ ಈ ರಾಜ್ಯದಲ್ಲಿ ಮುಂದಿನ 2.5 ವರ್ಷಗಳ ಕಾಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಇದೆಲ್ಲ ಭ್ರಮೆ. ಯಡಿಯೂರಪ್ಪನವರ ಪಕ್ಷದ ನಾಯಕತ್ವನ ಬದಲಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ಕೇಂದ್ರದ ವರಿಷ್ಠರು ಹೇಳಿದಾರ? ಕೇಂದ್ರದ ವರಿಷ್ಠರು ಇವರಿಗೆ ಎಲ್ಲಿ ಹೇಳಿಲ್ಲ, ಪ್ರಧಾನಮಂತ್ರಿಗಳೆಲ್ಲ ವರಿಷ್ಠರು ಹೇಳಿಲ್ಲ. ನಮ್ಮ ರಾಜ್ಯದ ಅಧ್ಯಕ್ಷರು ಕಟೀಲ್ಜಿಯವರು ಅನೇಕ ಬಾರಿ ಪುನರುಚ್ಚಾರಣೆ ಮಾಡಿದ್ದಾರೆ. ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಈ ಅವಧಿ ಮುಂದುವರಿಯುತ್ತೆ, ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಮಾಡ್ತೀವಿ ಅಂತೇಳಿ ನಮ್ಮ ರಾಜ್ಯದ ಅಧ್ಯಕ್ಷ ಹೇಳಿದ್ದಾರೆ. ಬೇರೆಯವರು ನಾನು ಯಾರೋ ಹೇಳಿದ್ರೆ ಅದಕ್ಕೆ ಮಹತ್ವ ಅಲ್ಲ. ವಾಸ್ತವಾಂಶ ಏನು, ನಮ್ಮ ಕೇಂದ್ರದ ವರಿಷ್ಠರು, ನಮ್ಮ ರಾಜ್ಯದ ಅಧ್ಯಕ್ಷರು, ಪಕ್ಷ ಒಟ್ಟಾಗಿ ಸರಿ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಮಾಡಿದರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಅನುಮಾನ ಬೇಡ. ಸೂರ್ಯಚಂದ್ರ ಎಷ್ಟು ಸತ್ಯನೇ ಯಡಿಯೂರಪ್ಪನವರ ಅಧಿಕಾರವನ್ನು ಮುಂದುವರಿತಾರೆ. ನಾವೆಲ್ಲ ಗೆದ್ದು ನಮ್ಮೆಲ್ಲ ಮಂತ್ರಿ ಮಾಡಿದ್ದಾರೆ. ಮಂತ್ರಿಮಂಡಲ ಪುನರಚನೆ ಆಗಿಲ್ಲ, ಅದು ಅವರ ಪರಮಾಧಿಕಾರ. ಅವ್ರು ಮಾಡಿದಂಥ ಸಮಯದಲ್ಲಿ ಯಾರಿಗೆ ಮಾಡಬೇಕು, ಯಾರಿಗೆ ಮಾತು ಕೊಟ್ಟಿದ್ರು ಅದನ್ನು ನಡೆಸ್ಕೋತಾರೆ. ಇದುವರೆಗೂ ನುಡಿದಂತೆ ನಡೆದಿದ್ದಾರೆ. ಯಡಿಯೂರಪ್ಪ ಈಸ್ ಅವರ್ ಲೀಡರ್. ಯಡಿಯೂರಪ್ಪ ಅವರ ಬದಲಾವಣೆ ಯಾವುದೇ ಕಾರಣಕ್ಕೂ ಇಲ್ಲ. ಅವರೇ ನಮ್ಮ ಮುಖ್ಯಮಂತ್ರಿಗಳು ಇದ್ದಾರೆ, ಇನ್ನು ಮುಂದೆ ಇರ್ತಾರೆ ಅಂತ ಹೇಳಿಕ್ಕೆ ಬಯಸ್ತಾರೆ. ಯಡಿಯೂರಪ್ಪ ಅವರು ಯಾರಿಗೆ ಏನು ಮಾತನ್ನು ಕೊಟ್ಟಿದ್ದಾರೆ ಅದನ್ನು ನಡ್ಕೊಂಡಿದ್ದಾರೆ. ಈಗ 80% ಫುಲ್ಫಿಲ್ ಆಗಿದೆ, ಇನ್ನು 20% ಫುಲ್ಫಿಲ್ ಆಗಬೇಕಾಗಿದೆ. ಪಕ್ಷದ ಅಧಿಕೃತ ಯಾವುದೇ ವೇದಿಕೆಯಲ್ಲಿ ರಾಜ್ಯ ಮಟ್ಟದಲ್ಲಿರ್ಬೋದು, ಕೇಂದ್ರದಲ್ಲಿರ್ಬೋದು ಯಾವುದೇ ಗೊಂದಲವೂ ಇಲ್ಲ, ಭಿನ್ನಾಭಿಪ್ರಾಯವೂ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಹೋಮ್ ಮಿನಿಸ್ಟರು ಅವರೆಲ್ಲರೂ ಸೇರಿ ಏನು ತೀರ್ಮಾನವನ್ನು ಮಾಡ್ತಾರೆ ಅದಕ್ಕೆ ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬರು ಕೂಡ ಬದ್ಧರಾಗಿರ್ತೇವೆ. ಪಂಚಮಸಾಲಿ ಲಿಂಗಾಯತರನ್ನ 2A ವರ್ಗಕ್ಕೆ ಸೇರಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿ 1 ತಿಂಗಳಾದರೂ ಬೇಡಿಕೆ ಈಡೇರಿಲ್ಲ. ಹೀಗಾಗಿ ಕೂಡಲ ಸಂಗಮದಿಂದ ಬೆಂಗಳೂರಿನ ವಿಧಾನಸೌಧದ ತನಕ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಪಂಚಮಸಾಲಿ ಲಿಂಗಾಯತರ ಸಭೆ ಬಳಿಕ ಮಾತನಾಡಿದ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. 1 ತಿಂಗಳ ಡೆಡ್ಲೈನ್ ಮುಗಿದ್ರೂ ಬೇಡಿಕೆ ಈಡೇರಿಸಲಿಲ್ಲ. 1994ರಿಂದ ನಮ್ಮ ಹೋರಾಟ ನಡೀತಾ ಇದೆ, ಇನ್ನೂ ಕಾಲ ಮಿಂಚಿಲ್ಲ. ನಮ್ಮ ಸಮಾಜದವರೇ ಸಚಿವರು, ಸಂಸದರಿದ್ದಾರೆ. ಕೇವಲ ನಿಗಮ ಮಂಡಳಿ ಸ್ಥಾಪನೆ ಮಾಡಿದ್ರೆ ಆಗಲ್ಲ. 2A ಮೀಸಲಾತಿ ಕೊಡಿ, ಒಳ್ಳೆ ಕೊಡುಗೆ ಕೊಟ್ಟಂತೆ ಆಗತ್ತೆ ಅಂತ ಆಗ್ರಹ ಮಾಡಿರುವಂತಹ ಸ್ವಾಮೀಜಿ 10 ಲಕ್ಷ ಜನರ ಜೊತೆ ಬೆಂಗಳೂರು ಚಲೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರ್ ಸರ್ಕಾರದ ಮೇಲೆ ಒತ್ತಡ ಹೇರೋದಕ್ಕೆ ಡಿಸೆಂಬರ್ 23ರಿಂದ ಕೂಡಲ ಸಂಗಮದಿಂದ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 2A ಮತ್ತು 2 ನಾವು ರಿಬ್ಯಾಂಡ್ ಇಟ್ಟಿದ್ವಿ. OBC ಮೊದಲು ರೆಕಮೆಂಡ್ ಮಾಡ್ತಾನೆ ಭಾಳ ಖುಷಿ ಆಯಿತು, ಒಂದು ಹೋರಾಟ ಒಂದು ಜಯ ಸಿಗ್ತಿಲ್ಲ ಮೊದಲೇ ಅಂತೇಳಿ. ಆದರೆ ಕೊನೆಗಳಿಗೆಯಲ್ಲಿ ಆ ಒಂದು ಶಿಫಾರಸು ಮಾಡೋದ್ರ ಒಳಗೆ ಸ್ವಲ್ಪ ಮುಂದೂಡುವಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡೈತಿ. ನಮ್ಗೆ ಎಲ್ಲೇ ಒಂದು ಕಡೆ ಬೇಜಾರಾಯಿತು, ನೋವಾಯಿತು, ನಮ್ಮ ಜನರಲ್ಲಿ ಆಕ್ರೋಶ ಉಂಟಾಯಿತು. ನಮಗೆ OBCಗಾದರೂ ಸೇರಿಸಿದ ಎಷ್ಟು ನಮ್ಮ IPS IAS ಎಕ್ಸಾಮ್ಗಳಿಗೆ ಅಥವಾ ಮೊರಾರ್ಜಿ ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟ್ಗೆ ಅನುಕೂಲ ಆಗಿತ್ತು. ಹಿಂಗೆ ಯಾಕೆ ಆಯಿತು ಅನ್ನೋಂಥದ್ದು ನೋವಿನ ವಿಚಾರ. ಹಾಗಾಗಿ ಇನ್ನು ನಾವು ಕೊಟ್ಟ ಡೆಡ್ಲೈನ್ ಮುಗೀತು. ಡೆಡ್ಲೈನ್ ಕೊಟ್ಟ ನಂತರ ಮತ್ತೆ ನಾವು ಸುಮ್ಮನೆ ಕುಂತ ಸಾಲದು, ಹೋರಾಟ ಒಂದೇ ಮಾರ್ಗ ತಿಳ್ಕೊಂಡು ಅವತ್ತೇನು ಸುವರ್ಣ ವಿಧಾನಸೌಧ ಮುಂದಲ್ಲಿ ಏನು ಸಂಕಲ್ಪ ತೊಟ್ಟಿದ್ವಿ ಆ ಸಂಕಲ್ಪದಂತೆ ಡಿಸೆಂಬರ್ 23ರಿಂದ ಬೆಂಗಳೂರು ವಿಧಾನಸೌಧಕ್ಕೆ ಕೂಡಲ ಸಂಘದಿಂದ ಬೃಹತ್ ಪಾದಯಾತ್ರೆಯನ್ನು ಮಾಡಿಬಿಟ್ಟು ನಮ್ಮ ಶಾಸಕ 10 ಲಕ್ಷ ಜನರನ್ನು ಸೇರಿಸ್ಬಿಟ್ಟು ವಿಧಾನಸೌಧ ಮುತ್ತಿಗೆಯನ್ನು ಹಾಕೋದ್ರ ಮೂಲಕವಾಗಿ
ನಮ್ಮ ನೋವನ್ನು, ನಮ್ಮ ಸಂಕಟವನ್ನು, ನಮ್ಮ ಅಳಲನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ವ್ಯಕ್ತಪಡಿಸಿ ಒಳಗೆ ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ನಾವೆಲ್ಲ ಒತ್ತಡ. ಅವ್ರು ಏನಾದರೂ ಈ ಮೀಸಲಾತಿನ ಕೊಡದೆ ಹೋದ್ರೆ ನಾವು 10 ಲಕ್ಷಕ್ಕೂ ಹೆಚ್ಚು ಜನ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ. ಯಾವುದೇ ರೀತಿ ಹಿಂಜರಿಯುವಂಥ ನಮ್ಮಲ್ಲಿ ಇಲ್ಲ. ಅದಕ್ಕೆ ನಾನು ಮತ್ತೊಮ್ಮೆ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ಹೇರಕ್ಕೆ ಇಚ್ಛೆಪಡ್ತೇನೆ. ತಕ್ಷಣವೇ ತಾವು ಈ ನಿರ್ಣಯವನ್ನು ಕೈಗೊಂಡು ನಮಗೆ ಮೀಸಲಾತಿಯನ್ನು ಕೊಡಬೇಕು. ಇದು ಕೇವಲ ಒಂದು ಶಾಂತಿಯುತವಾದ ನಾವು ಪಾದಯಾತ್ರೆಯನ್ನು ಕೂಡಲ ಸಂಗಮದಿಂದ ಬೆಂಗಳೂರುವರೆಗೂ ಪಾದಯಾತ್ರೆಯನ್ನು ಮಾಡ್ತೀವಿ ಮೊದಲೇ ಹಂತದಲ್ಲಿ. ಇದು ಮುಗಿದೇ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಉಪವಾಸ ಸತ್ಯಾಗ್ರಹವನ್ನು ಕೂಡಾಕ ನಾವು ಹಿಂಜರಿಯೋದಿಲ್ಲ ಅನ್ನೋ ಮಾತನ್ನು ನಾನು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಗೆ ಆಗ್ರಹಿಸಿ ಬಾಗಲಕೋಟೆಯಲ್ಲಿ ಬೃಹತ್ ಕುರುಬ ಸಮಾವೇಶ ನಡೀತಾ ಇದೆ. ನವನಗರದ ಕಾಳಿದಾಸ ಕಾಲೇಜ್ ಮೈದಾನದಲ್ಲಿ ಸಮಾವೇಶ ಆಯೋಜಿಸಲಾಗಿದ್ದು, ಕುರುಬ ಸಮುದಾಯದ ಮುಖಂಡರಾದ ಸಚಿವ ಕೆಎಸ್ ಈಶ್ವರಪ್ಪ, ಬೈರತಿ ಬಸವರಾಜ್, ಎಚ್ ವಿಶ್ವನಾಥ್, ಆರ್ ಶಂಕರ್, ಎಂಟಿಬಿ ನಾಗರಾಜ್ ಪಾಲ್ಗೊಂಡಿದ್ದಾರೆ. ಸಮಾವೇಶದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವಂತ ನಿರೀಕ್ಷೆ ಇದೆ. ಇನ್ನು ಸಮಾವೇಶಕ್ಕೂ ಮೊದಲು ಸಚಿವ ಕೆಎಸ್ ಈಶ್ವರಪ್ಪ ಹಾಗೆಯೇ ಪುತ್ರ ಕಾಂತೇಶ್ ಬಾದಾಮಿ ಬನಶಂಕರಿ ದೇವಿ ದರ್ಶನ ಪಡೆದು ಈ ವೇಳೆ ಮಾತನಾಡಿದಂತ ಈಶ್ವರಪ್ಪ ಸಮಾವೇಶಕ್ಕೆ ಬಾರದ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಪ್ರಶ್ನೆ ಕೇಳಿ, ನೀವು ಅವರನ್ನು ಅಪ್ರೋಚ್ ಮಾಡಿದ್ರೆ ನೀವು 100 ಸರಿ ಕೇಳಿದ್ರಿ, ಬರ್ತೀನಿ ತಪ್ಪುತ್ತಾರೆ, ನಮ್ಮ ಬೆಂಬಲ ಇದೆ ಅಂತ ಅಂತಾರೆ, ಬರಲ್ಲ, ನಾವೇನು ಮಾಡೋಣ? ಹೇಳ್ಕೊಂಬರೋಕ್ಕಂತೂ ಆಗಲ್ಲ. ಕರಿತೀವಿ, ಎಲ್ಲರೂ ಬಂದಿದ್ದಾರೆ, ಅವರು ಬರ್ಬೇಕು ನ್ಯಾಯಬದ್ಧವಾಗಿ. ಬರಲಿಲ್ಲ ಅಂದ್ರೆ ನಾವೇನು ಮಾಡೋಣ? ರೀಸನ್ ಏನಿರ್ಬೋದು ಅವರಿಗೆ ಕೇಳಬೇಕು. ಅವರಿಗೆ ಪ್ರಶ್ನೆ ಕೇಳಿ, ನೀವು ಅವರನ್ನು ಅಪ್ರೋಚ್ ಮಾಡಿದ್ರೆ ನೀವು 100 ಸರಿ ಕೇಳಿದ್ರಿ, ಬರ್ತೀನಿ ತಪ್ಪುತ್ತಾರೆ, ನಮ್ಮ ಬೆಂಬಲ ಇದೆ ಅಂತ ಅಂತಾರೆ, ಬರಲ್ಲ, ನಾವೇನು ಮಾಡೋಣ? ಹೇಳ್ಕೊಂಬರೋಕ್ಕಂತೂ ಆಗಲ್ಲ. ಕರಿತೀವಿ, ಎಲ್ಲರೂ ಬಂದಿದ್ದಾರೆ, ಅವರು ಬರ್ಬೇಕು ನ್ಯಾಯಬದ್ಧವಾಗಿ. ಬರಲಿಲ್ಲ ಅಂದ್ರೆ ನಾವೇನು ಮಾಡೋಣ? ರೀಸನ್ ಏನಿರ್ಬೋದು ಅವರಿಗೆ ಕೇಳಬೇಕು. ರಾಜ್ಯದ ವಕ್ಫ್ ಮಂಡಳಿಯಲ್ಲಿ ಅಕ್ರಮ ನಡೆದಿದೆ. ತನ್ವೀರ್ ಸೇಠ್ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಹಗರಣ ನಡೆದಿದೆ. ಈ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಮಾಜಿ ಅಧ್ಯಕ್ಷ ಅನ್ವರ್ ಮಾಣಿಪಾಡಿ ಪತ್ರವನ್ನು ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಸಿಎಂ ಯಡಿಯೂರಪ್ಪ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆಯೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ಗೆ ದೂರನ್ನು ಕೊಟ್ಟಿದ್ದಾರೆ. ಪ್ರತಿನಿತ್ಯವೂ ವಕ್ಫ್ ಮಂಡಳಿಯ ಅಕ್ರಮಗಳ ಕುರಿತಂತೆ ರಾಜ್ಯ ಸರ್ಕಾರಕ್ಕೆ ದೂರುಗಳು ಬರ್ತಲೇ ಇವೆ. ಆದರೆ ಈ ಕುರಿತು ಸರಿಯಾದ ಕ್ರಮ ಕೈಗೊಂಡಿಲ್ಲ. ವಕ್ಫ್ ಮಂಡಳಿಯನ್ನ ತಕ್ಷಣವೇ ಅಮಾನತಿನಲ್ಲಿ ಇರಿಸಿ ಸಿಬಿಐ ತನಿಖೆ ನಡೆಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈಗ ಅನ್ವರ್ ಮಾಣಿಪಾಡಿ ಆರೋಪ ಏನು ಅಂದ್ರೆ ತನ್ವೀರ್ ಸೇಠ್ ಅವರು ಅಧ್ಯಕ್ಷರಾಗಿದ್ರಲ್ಲ, ಸೊ ಆ ಟೈಮ್ನಲ್ಲಿ ಸಾಕಷ್ಟು ಅಕ್ರಮ ಆಗಿದೆ. ಇವರು ಆ ಒಂದು ಆಸ್ತಿಯನ್ನ ಅಡಮಾನ ಇಟ್ಬಿಟ್ಟು ಸುಮಾರು 8.5 ಕೋಟಿಯಷ್ಟು ತಮ್ಮ ಪರ್ಸನಲ್ ಯೂಸ್ಗೋಸ್ಕರ ಇಲ್ಲಿ ಹಣವನ್ನ ತಗೊಂಡಿದ್ದಾರೆ, ದೊಡ್ಡ ಹಗರಣ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಈ ಆರೋಪದ ಬಗ್ಗೆ ಅನ್ವರ್ ಮಾಣಿಪಾಡಿ ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟರು. ಏನ್ ಹೇಳಿದ್ರು ಕೇಳೋಣ. ಆಗ್ಲೇ ನಾನು ಒಂದು ರಿಪೋರ್ಟ್ ಹೇಳಿದೆ, ಇದೆ ಮೈಸೂರು ವಿಚಾರದಲ್ಲಿ ಇದೊಂದು ಸ್ಮಾಲ್ ಟಿಪ್ ಆಫ್ ದ ಐಸ್ಬರ್ಗ್ ಅಂತೇಳಿ. ಆಗ 15 ಲಕ್ಷ ನನ್ನ ರಿಪೋರ್ಟ್ ಇಲ್ಲಿ, ಅದು ಮೈಸೂರು ವಿಚಾರದಲ್ಲಿ 15 ಲಕ್ಷ ಹೇಳಿದ್ದೆ ನಾನು. ಆಗ ಅಷ್ಟಿತ್ತು. ಅದೀಗ ಬೆಳೆದು ಬಂದೀಗ 37 ಕೋಟಿ ಜನಕ್ಕೆ ಆಗಿದೆ. ಅದು ನನ್ನ ರಿಪೋರ್ಟ್ ಹೇಳಿದ್ ನಾನು ಮಾಡಿದ್ರೆ ಅಂತ ಹೇಳಿದ್ರೆ, ತಮ್ಮ ಪ್ರೈವೇಟ್ ಯಾವ್ದೋ ಕಾಲೇಜಿಗೋಸ್ಕರ ಇಡೀ ಈದ್ಗಾ ಅಥವಾ ಮಸ್ಜಿದ್ ಇದನ್ನೆಲ್ಲ ಅಡವಿಟ್ಟು 8 ಕೋಟಿ ದುಡ್ಡು ತಗೊಂಡಿದ್ದಾರೆ ಈ ಕಮಿಟಿಯವರು. ಅದ್ರ ನಂತರ ಇವರು ಅಧಿಕಾರಕ್ಕೆ ಬಂದ್ರು, MLA ಆದ್ರು, ಮಿನಿಸ್ಟರ್ ಆದ್ರು, ಹಾಗೆ ಇವರ ಕಿವಿಗೆ ಇದು ಬಿದ್ದಿಲ್ವೋ, ಕಣ್ಣಿಗೆ ಬಿದ್ದಿಲ್ವೋ ನೋಡಿಲ್ವ ಇವರು. ವಕ್ಫ್ ಬೋರ್ಡ್ ನಲ್ಲಿ ಕೂಡ ದೊಡ್ಡ ಅಧಿಕಾರ ವಹಿಸ್ಕೊಂಡಿದ್ರು. ಒಂದು ಈ ವಕ್ಫ್ ಬೋರ್ಡ್ ನ ಇಟ್ಕೊಳ್ಬೇಕಾ? ಆದ್ರಿಂದ ನಂದು ಒಂದು ಕಳಕಳಿಯ ವಿನಂತಿ ಸರ್ಕಾರಕ್ಕೆ, ಈಗಲಾದ್ರೂ ಎಚ್ಚೆತ್ತುಕೊಂಡು ನನ್ನ ರಿಪೋರ್ಟ್ ಅಲ್ಲಿ ಇದ್ದ 2.3 ಕ್ರೋರ್ ಘೋಟಾಳ ಏನ್ ನಡೆದಿದೆ ಅದರ ಮೇಲೆ ಸಿಬಿಐ ಎನ್ಕ್ವೈರಿ ಕೊಡ್ಬೇಕು. ಈ ವಕ್ಫ್ ಬೋರ್ಡ್ ಅನ್ನ ಸಸ್ಪೆಂಡೆಡ್ ಆನಿಮೇಷನ್ ಹಿಡಿದಿದ್ರೆ ಇದು ಬಹಳ ಬೇಸರದ ಸಂಗತಿ. ಈ ದೂರನ್ನು ಎಲ್ರಿಗೂ ಕೊಟ್ಟಿದ್ದೇನೆ ನಾನು ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದೇನೆ, ಅಮಿತ್ ಶಾ ಕೊಟ್ಟಿದ್ದೇನೆ, ಪ್ರಹ್ಲಾದ್ ಜೋಶಿ ಅವರಿಗೆ ಕೊಟ್ಟಿದ್ದೇನೆ, ಎಲ್ರಿಗೂ ಕೊಟ್ಟಿದ್ದೇನೆ. ನಾನು ಇನ್ವೆಸ್ಟಿಗೇಷನ್ ಆಗಿ ನ್ಯಾಯಬದ್ಧವಾದ ರಿಸಲ್ಟ್ ಬರಬೇಕಾದ್ರೆ ಸಿಬಿಐ ಬರಲೇಬೇಕು. ಇದು ಅನ್ವರ್ ಮಾಣಿಪಾಡಿ ಅವರ ಆರೋಪ. ತನ್ವೀರ್ ಸೇಠ್ ಅವರು ಅಧ್ಯಕ್ಷರಾಗಿದ್ದಾಗ ವಕ್ಫ್ ಬೋರ್ಡ್ನಲ್ಲಿ ಈ ತರ ಅಕ್ರಮಗಳಾಗಿದೆ.
ಸೊ ಈ ಬಗ್ಗೆ ಅಲ್ಲಿದ್ದಂಥವರು ಕೂಡ ಸುಮ್ಮನೆ ಇದ್ದಾರೆ, ಅವರೆಲ್ಲರೂ ಕೂಡ ಪಾಲುದಾರರು ಅಂತ ಕಾಣುತ್ತೆ ಅಂತ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ. ಸೊ ಈ ಒಂದು ಮಂಡಳಿ ಇದ್ದು ಕೂಡ ವೇಸ್ಟ್ ಆಗ್ತಾ ಇದೆ, ಇದರಲ್ಲಿ ದುರ್ಬಳಕೆನೇ ಜಾಸ್ತಿ ಆಗ್ತಾ ಇದೆ. ಆ ಬೋರ್ಡ್ನಲ್ಲಿ ಯಾರೆಲ್ಲ ಇದ್ದಾರೆ ಮೆಂಬರ್ಸ್ ಮತ್ತೆ ಅಧ್ಯಕ್ಷರು ಅವರೇ ಹಣ ಲೂಟಿ ಹೊಡಿತಾ ಇದ್ದಾರೆ, ಇದರಿಂದ ಏನು ಪ್ರಯೋಜನನೇ ಇಲ್ಲ. ಹಾಗಾಗಿ ಕೂಡಲೇ ಇದನ್ನ ಅಮಾನತಿನಲ್ಲಿ ಇಟ್ಬಿಡಿ, ಮತ್ತೆ CBI ತನಿಖೆ ಇದರಲ್ಲಿ ಆಗಬೇಕು, ಇದೊಂದು ಗಂಭೀರ ಪ್ರಕರಣ ಅಂತ ಹೇಳ್ಬಿಟ್ಟು ಈಗ ಅನ್ವರ್ ಬಾಡಿಪಾಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಜೊತೆಗೆ ದೂರನ್ನು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ, ಅಮಿತ್ ಶಾ, ಯಡಿಯೂರಪ್ಪ ಹಾಗೇನೆ ಪ್ರಧಾನಿ ಮೋದಿಗೂ ಕೂಡ ನಾನು ಪತ್ರವನ್ನು ಬರೆದಿದ್ದೀನಿ, ಇಲ್ಲಿ CBI ತನಿಖೆ ಆಗಬೇಕು ಅಂತ ಆಗ್ರಹ ಮಾಡಿದ್ದೀನಿ. ಪತ್ರ ಬರೆದು 2 ರಿಂದ 3 ದಿನ ಅಷ್ಟೇ ಆಗಿದೆ, ಮುಂದೆ ಯಾವ ಥರ ಇದಕ್ಕೆ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಕಾದು ನೋಡ್ತೀನಿ. ಮತ್ತೆ ಈ ವಕ್ಫ್ ಬೋರ್ಡ್ಗೂ ಕೂಡ ನಾನು ಅಪ್ರೋಚ್ ಮಾಡಿದೆ, ಬಟ್ ಅಲ್ಲಿರೋರೆಲ್ಲ ಇದರಲ್ಲಿ ಪಾಲುದಾರರು ಇರಬೇಕು ಅಂತ ಕಾಣಿಸುತ್ತೆ. ಹಾಗಾಗಿ ಕಣ್ಣಿದ್ದೂ ಕೂಡ ಇವರು ಕುರುಡರಂತೆ ಮಾಡ್ತಾ ಇದ್ದಾರೆ ಅಂತ ಮಾಣಿಪಾಡಿ ಆರೋಪ ಮಾಡಿದ್ದಾರೆ. ಮಂಗಳೂರಲ್ಲಿ ಮತ್ತೊಂದು ಉಗ್ರ ಬರಹ ಕಂಡು ಬಂದಿದೆ. ಇವತ್ತು ಕೋರ್ಟ್ ರಸ್ತೆಯಲ್ಲಿ ಉರ್ದು ಭಾಷೆಯಲ್ಲಿ ವಿವಾದಾತ್ಮಕ ಗೋಡೆ ಬರಹವನ್ನ ಕಿಡಿಗೇಡಿಗಳು ಬರೆದಿದ್ದಾರೆ. ಪ್ರವಾದಿ ಕೋಪ ಬಂದ್ರೆ ಒಂದೇ ಶಿಕ್ಷೆ, ತಲೆ ದೇಹದಿಂದ ಬೇರ್ಪಡುವುದು ಎಂಬ ಅರ್ಥದಲ್ಲಿ ಬರೆಯಲಾಗಿದೆ. ಪಾಂಡೇಶ್ವರ ಠಾಣಾ ವ್ಯಾಪ್ತಿಯ ಹಳೆ ಪೊಲೀಸ್ ಔಟ್ಪೋಸ್ಟ್ ಗೋಡೆಯಲ್ಲಿ ವಿವಾದಾತ್ಮಕವಾಗಿ ಈ ತರ ಬರೆದಿದ್ದು ಸಾಲುಗಳನ್ನ ಸುತ್ತಮುತ್ತಲಿನ CCTV ಕ್ಯಾಮೆರಾಗಳನ್ನ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಶುಕ್ರವಾರವೂ ಕೂಡ ಸರ್ಕಿಟ್ ಹೌಸ್ ರಸ್ತೆ ಬಳಿಯ ಅಪಾರ್ಟ್ಮೆಂಟ್ನ ಗೋಡೆ ಒಂದರ ಮೇಲೆ ದೇಶ ವಿರೋಧಿ ಬರಹವನ್ನ ಬರೆಯಲಾಗಿತ್ತು. ಪೊಲೀಸರು ಗೋಡೆ ಮೇಲಿನ ಬರಹ ಅಳಿಸಿ ಕಿಡಿಗೇಡಿಗಳಿಗೆ ಬಲೆ ಬೀಸಿದ್ದಾರೆ. ಇವತ್ತಿನ ಮೇಜರ್ ಸುದ್ದಿ ಜೊತೆಗೆ ಕ್ಷಣ ಕ್ಷಣದ ಅಪ್ಡೇಟ್ಸ್ ನೀವು ಕೂತಲ್ಲೇ ಪಡ್ಕೋಬೇಕು ಅಂತಂದ್ರೆ ನಮ್ಮ ವೆಬ್ ಪೇಜ್ news18kannada.comಗೆ ಲಾಗಿನ್ ಆಗಿ. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆಗುತ್ತೆ. ಅವರು ತಮ್ಮ ಸಚಿವ ಸ್ಥಾನ ಬಿಟ್ಟು ಕೊಡ್ಲಿ ಅಂತ ರೇಣುಕಾಚಾರ್ಯ ಟಾಂಗ್ ಅನ್ನ ಕೊಟ್ಟಿರೋದು. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ದೆಹಲಿಗೂ ಹೋಗಿದ್ರು, ಮತ್ತೆ ಅಲ್ಲಿಂದ ಬಂದ ಮೇಲೆ ಮತ್ತೆ ಬೆಂಗಳೂರಲ್ಲಿ ಯಡಿಯೂರಪ್ಪ ಅವ್ರನ್ನೂ ಕೂಡ ಮೀಟ್ ಮಾಡಿ ಯೋಗೇಶ್ವರ್ಗೆ ಹೇಗಾದ್ರೂ ಮಾಡಿ ಸಚಿವ ಸ್ಥಾನ ಕೊಡಿಸಲೇಬೇಕು ಅಂತ ಓಡಾಡ್ತಾ ಇದ್ದಾರೆ, ಸಾಕಷ್ಟು ಲಾಬಿ ಮಾಡ್ತಾ ಇದ್ದಾರೆ, ಪ್ರಭಾವ ಬೀರ್ತಾ ಇದ್ದಾರೆ. ಅದಕ್ಕೆ ರೇಣುಕಾಚಾರ್ಯ ಟಾಂಗ್ ಕೊಟ್ಟಿರೋದು. ಬೇಕಾದ್ರೆ ಅವರೇ ತಮ್ಮ ಸಚಿವ ಸ್ಥಾನ ಬಿಟ್ಕೊಡ್ಲಿ ಯೋಗೇಶ್ವರ್ಗೆ ಅಂತ. ಯೋಗೇಶ್ವರ್ ಚುನಾವಣೆಯಲ್ಲಿ ಗೆದ್ದು ಬಂದಿಲ್ಲ, ನಾವು ಹಲವು ಬಾರಿ ಜನರಿಂದ ನಾವು ಗೆದ್ದು ಶಾಸಕರಾಗಿದ್ದೀವಿ, ಕೆಲ ಸಚಿವರು ಅವರಿಗೆ ಸಚಿವ ಸ್ಥಾನ ಕೊಡಿಸೋದಕ್ಕೆ ಲಾಭಿ ಮಾಡ್ತಾ ಇದ್ದಾರೆ. ಲಾಭಿ ಮಾಡ್ತಾ ಇರೋರು ತಮ್ಮ ಸಚಿವ ಸ್ಥಾನನೇ ಬಿಟ್ಕೊಡ್ಲಿ ಅಂತ ಹೇಳಿ ಇಲ್ಲಿ ಜಾರಕಿಹೊಳಿ ಹೆಸರನ್ನ ಹೇಳಿಲ್ಲ ರೇಣುಕಾಚಾರ್ಯ, ಪರೋಕ್ಷವಾಗಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬಟ್ ಟಾಂಗ್ ಅನ್ನ ಕೊಟ್ಟಿರೋದು ಸಾಹುಕಾರ್ಗೆ. ರೇಣುಕಾಚಾರ್ಯ ಹೆಸರನ್ನ ಹೇಳದೆ ರಮೇಶ್ ಜಾರಕಿಹೊಳಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ CP ಯೋಗೇಶ್ವರ್ಗೆ ಹೆಂಗಾದ್ರೂ ಮಾಡಿ ಸಚಿವ ಸ್ಥಾನ ಈ ಸಲ ಗಿಟ್ಟಿಸ್ಕೊಡ್ಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರ ರಚನೆ ಆಗುವಂತ ಸಂದರ್ಭದಲ್ಲಿ ಈ ಶಾಸಕರೆಲ್ಲ ಪಕ್ಷಾಂತರ ಮಾಡುವಂತ ಸಂದರ್ಭದಲ್ಲಿ ಯೋಗೇಶ್ವರ್ ಪಾತ್ರ ಬಹಳ ದೊಡ್ಡದಿದೆ. ಸೊ ಆಗ್ಲೇ ಪಕ್ಷ ಒಂದು ಜವಾಬ್ದಾರಿ ಕೊಡುತ್ತೆ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಬಟ್ ಇಲ್ಲಿ ತನಕ ಯೋಗೇಶ್ವರ್ಗೆ ಅಂತ ಸ್ಥಾನಮಾನಗಳು ಬಿಜೆಪಿ ಪಕ್ಷದಲ್ಲಿ ಸಿಕ್ಕಿಲ್ಲ. ಸೊ ಈಗೇನು ಸಂಪುಟ ವಿಸ್ತರಣೆನೋ ಪುನರಚನೆ ಆಗುತ್ತೆ ಅಂತ ವಿಚಾರಗಳು ತಿಳಿದ ತಕ್ಷಣನೇ ರಮೇಶ್ ಜಾರಕಿಹೊಳಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ. ಹೈಕಮಾಂಡ್ ಮಟ್ಟದಲ್ಲೂ ಚರ್ಚೆ ಮಾಡಿ ಬಂದಿದ್ರು, ಮತ್ತೆ ಯಡಿಯೂರಪ್ಪ ಹತ್ರನೂ ಚರ್ಚೆ ಮಾಡಿದ್ರು. ಸೊ ಇದೇ ವಿಚಾರವಾಗಿ ರೇಣುಕಾಚಾರ್ಯ ಈಗ ಟಾಂಗ್ ಅನ್ನ ಕೊಟ್ಟಿರೋದು. ಸಾಹುಕಾರ್ ವಿರುದ್ಧ ಹೆಸರನ್ನ ಹೇಳದೆ ಸೊ ಕೆಲ ಸಚಿವರು ಚುನಾವಣೆಯಲ್ಲಿ ಗೆಲ್ಲದೇ ಇರೋರನ್ನ ಸಚಿವರನ್ನಾಗಿ ಮಾಡೋದಕ್ಕೆ ಓಡಾಟ ಮಾಡ್ತಾ ಇದ್ದಾರೆ, ಬೇಕಾದ್ರೆ ಅವ್ರದೇ ಸ್ಥಾನ ಬಿಟ್ಕೊಡ್ಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ ರೇಣುಕಾಚಾರ್ಯ. ಯಡಿಯೂರಪ್ಪ ಅವರನ್ನ ಬದಲಾವಣೆ ಮಾಡುವಂತ ಚರ್ಚೆ ಎಲ್ಲೂ ಕೂಡ ಆಗಿಲ್ಲ. ಅವರೇ ಅವಧಿ ಮುಗಿಯೋ ತನಕ CM ಆಗಿ ಮುಂದುವರಿತಾರೆ ಅಂತ ಬಾಗಲಕೋಟೆಯಲ್ಲಿ MTB ನಾಗರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ವಲಸಿಗರು ಮೂಲ ಎಂಬ ಪ್ರಶ್ನೆ ಬರೋದಿಲ್ಲ, ನಾವೆಲ್ಲ ಬಿಜೆಪಿ ಪಕ್ಷ ಸೇರಿದೀವಿ. ರೇಣುಕಾಚಾರ್ಯಗೂ ನಮ್ಮ ಬಗ್ಗೆ ಅಭಿಮಾನ ಇದೆ. ಕೆಲವೊಮ್ಮೆ ಮಾತನಾಡುವಾಗ ಶಬ್ದಗಳು ತಪ್ಪಿ ಬರ್ತವೆ, ಆ ಬಗ್ಗೆ ನಮ್ಗೆ ಏನು ಬೇಸರ ಇಲ್ಲ ಅಂತ ಹೇಳಿದ್ದಾರೆ. ಕೆಲವೇ ದಿನಗಳಲ್ಲಿ ಸಂಪುಟ ವಿಸ್ತರಣೆ ಅಥವಾ ಪುನರಚನೆ ಆಗುತ್ತೆ ಅಂತ ಹೇಳಿದ್ದಾರೆ MTB. ಇಲ್ಲ ಆ ರೀತಿ ಏನಿಲ್ಲ. ಮತ್ತು ಅವರು ಅವ್ರ ಇಲಾಖೆ ಬಗ್ಗೆ, ಡೆಲ್ಲಿನಲ್ಲಿ ಅವ್ರ ಇಲಾಖೆ ಬಗ್ಗೆ, ಅನುದಾನಗಳ ಬಗ್ಗೆ ಅದು ಚರ್ಚೆ ಮಾಡಲಿಕ್ಕೆ ಮಾನ್ಯ ವರಿಷ್ಠರಲ್ಲಿ ಮತ್ತು ಮಂತ್ರಿಗಳಲ್ಲಿ ಹೋಗಿದ್ದಾರೆ. ಮತ್ತು ಅಲ್ಲಿ ಹೋದಾಗ ಕೆಲವು ನಾಯಕರನ್ನು ಭೇಟಿ ಮಾಡಿ ಅವ್ರೇನು ಚರ್ಚೆ ಮಾಡಿ ಬಂದಿರೋ ಅದು ನಮಗೆ ಗೊತ್ತಿಲ್ಲ, ಹೋಗಿ ಬಂದಿರೋದಂತೂ ಎಲ್ಲರಿಗೂ ಗೊತ್ತಿದೆ. ಬದಲಾವಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ನಡೆದಿದ್ದಾರೆ ಪಕ್ಷದೊಳಗೆ. ಯಡಿಯೂರಪ್ಪನವರು ಬದಲಾವಣೆ ಮಾಡಬೇಕು ಅನ್ನೋ ಚರ್ಚೆ ಎಲ್ಲಿ ನಡೆದಿಲ್ಲ. ಯಡಿಯೂರಪ್ಪನವರೇ ಈಗ ಮುಖ್ಯಮಂತ್ರಿ, ಮುಂದಿನ 2.5 ವರ್ಷಗಳು ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣದಲ್ಲಿ ಆ ವಿಡಿಯೋ ಒಂದೇ ಅದಕ್ಕೆ ಕಾರಣ ಆಯ್ತು ಅಂತ DK ಶಿವಕುಮಾರ್ ನಿನ್ನೆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದಾದ್ಮೇಲೆ ಬಿಜೆಪಿಯಲ್ಲಿ ಸಾಕಷ್ಟು ಏಟು ಎದುರೇಟೆಲ್ಲ ಶುರು ಆಗಿತ್ತು.
ಬಟ್ ಆ ವಿಡಿಯೋ ಬಾಂಬ್ ಬಗ್ಗೆ ಹೇಳಿಕೆಯನ್ನ ಮತ್ತೆ ರಿಪೀಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ನಾಯಕರ ವಿರುದ್ಧ ಡಿಕೆ ಶಿವಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನನಗೇನು ಮಾಹಿತಿ ಗೊತ್ತಿದೆ, ನಾನು ಅದನ್ನು ಹೇಳಿದ್ದೀನಿ. ಸುಮ್ಮನೆ ಯಾರು ಆತ್ಮಹತ್ಯೆಗೆ ಪ್ರಯತ್ನ ಪಡಲ್ಲ. ರಾಜ್ಯದ ಜನತೆಗೆ ಸತ್ಯ ತಿಳಿಸಿ ಅಂತ ಡಿಕೆ ಶಿವಕುಮಾರ್ ಬಿಜೆಪಿ ನಾಯಕರಿಗೆ ಹೇಳಿದ್ದಾರೆ. ಸಿಡಿ ರೆಕಾರ್ಡ್ ಇತ್ತೋ ಇಲ್ವೋ ಅದೆಲ್ಲ ಹೊರಗಡೆ ಬರಲಿ, ಈ ಬಗ್ಗೆ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ತನಿಖೆ ಮಾಡಲಿ, ಸತ್ಯ ಹೊರಗಡೆ ಬರುತ್ತೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸಂತೋಷ್ ಆತ್ಮಹತ್ಯೆ ಯತ್ನ ಪ್ರಕರಣ ಏನಿತ್ತು, ಆ ವಿಡಿಯೋದಿಂದಾನೇ ಈ ತರ ಎಲ್ಲ ಆಗಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ರು. ಬಿಜೆಪಿ ನಾಯಕರು ಇದಕ್ಕೆ ಸರಿಯಾಗಿ ಟಾಂಗ್ ಎಲ್ಲ ಕೊಟ್ಟಿದ್ರು. ಸೊ ಮತ್ತೆ ಈಗ ಡಿಕೆ ಶಿವಕುಮಾರ್ ಹೌದು ಆ ವಿಡಿಯೋ ಬಗ್ಗೆನೇ ನಾನು ಮಾತಾಡಿರೋದು ಅಂತ ಹೇಳಿದ್ದಾರೆ. ವಿಡಿಯೋ ಬಾಂಬ್ ಹೇಳಿಕೆ ಬಗ್ಗೆ ಮತ್ತೆ ರಿಪೀಟ್ ಮಾಡಿದ್ದಾರೆ. ಸುಮ್ಮನೆ ಯಾರು ಆತ್ಮಹತ್ಯೆಗೆಲ್ಲ ಹಿಂಗೆ ಪ್ರಯತ್ನ ಪಡಲ್ಲ, ಅದೇನಿದೆ ಅದು ತನಿಖೆ ಆಗಲಿ, ಸತ್ಯ ಹೊರಗಡೆ ಬರುತ್ತೆ ಅಂತ ಬಿಜೆಪಿ ನಾಯಕರಿಗೆ ಸವಾಲ್ ಹಾಕಿದ್ದಾರೆ. ವೈಯಕ್ತಿಕ ವಿಚಾರಕ್ಕೆ ಹಾಗೆ ಮಾಡ್ಕೊಂಡಿರೋದು ಯಾವುದೇ ಊಹಾಪೋಹ ಬೇಡ. 2 ದಿನ ಎಲ್ಲ ಸುಮ್ಮನಿದ್ರೆ ಒಳ್ಳೇದು ಅಂತ ಸಚಿವ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂತೋಷ್ ಅವರ ವೈಯಕ್ತಿಕ ವಿಚಾರ, ಅವರು ಯಾಕೆ ಅವರ ಫ್ಯಾಮಿಲಿ ಡಿಸ್ಪ್ಯೂಟಿಂದ ಆಗಿದೆ ಅಥವಾ ಬೇರೆ ಏನಾಗಿದೆ ಅನ್ನೋದು ಅವರೇ ಹೇಳಬೇಕೇ ಹೊರತು ಊಹಾಪೋಹಗಳ ಹೇಳಿಕೆಗಳಿಂದ ಏನು ಉಪಯೋಗ ಆಗಲ್ಲ ಇದರಿಂದ. ಅದಕ್ಕೋಸ್ಕರ 2 ದಿನ ಸುಮ್ಮನೆ ಇದ್ದರೆ ಅವರು ಆಸ್ಪತ್ರೆಯಿಂದ ಬಿಡುಗಡೆ ಆದ ತಕ್ಷಣ ಸ್ಟೇಟ್ಮೆಂಟ್ ಮಾಡೇ ಮಾಡ್ತಾರೆ. ಆಸ್ಪತ್ರೆಯಿಂದ ಹೊರಬಂದ ತಕ್ಷಣ ಮಾಧ್ಯಮಕ್ಕೆ ಭೇಟಿ ಮಾಡೇ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಏನಿದೆಯೋ ಅದನ್ನು ಹೇಳ್ತಾರೆ. ಮಡಿಕೇರಿಯ ತಲಕಾವೇರಿಯಲ್ಲಿ ಅರ್ಚಕರ ಮನೆ ಬಳಿ ಗುಡ್ಡ ಕುಸಿದ ಜಾಗ ಇದೀಗ ನಿಧಿ ಇರೋ ಜಾಗವಾಗಿ ಮಾರ್ಪಟ್ಟಿದೆಯಂತೆ. ಗುಡ್ಡ ಕುಸಿದು ಅರ್ಚಕ ನಾರಾಯಣ ಆಚಾರ್ ಮನೆ ಗುಡ್ಡದಡಿ ಸಿಲುಕಿತ್ತು. ನಾರಾಯಣ ಆಚಾರ್ ಮನೆಯಲ್ಲಿ ಲಕ್ಷ ಹಣ ಹಾಗೂ ಚಿನ್ನ ಇತ್ತು ಅಂತ ಹೇಳಲಾಗಿದೆ. ಹೀಗಾಗಿ ಕೊಚ್ಚಿ ಹೋದ ಮನೆ ಸುತ್ತ ಇದೀಗ ಜನರು ಚಿನ್ನ ಹಾಗೂ ಹಣಕ್ಕಾಗಿ ಶೋಧ ನಡೆಸ್ತಾ ಇದ್ದಾರೆ. ಆಚಾರ್ ಮನೆಯಲ್ಲಿದ್ದ ಏಲಕ್ಕಿ, ಕಾಳುಮೆಣಸು ತುಂಬಿದ ಚೀಲಗಳೂ ಸಿಕ್ಕಿವೆ. ಹೀಗಾಗಿ ಚಿನ್ನ, ಹಣವೂ ಸಿಗಬಹುದು ಅಂತ ಹಲವರು ಕತ್ಲೆ ಆದ್ಮೇಲೆ ನಿಧಿಗಾಗಿ ಶೋಧ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಲ್ಲ ತಿಳಿದ ಮಟ್ಟಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಲ್ಲಿ ಈ ಥರ ದೊಡ್ಡ ದುರಂತ ಆಯಿತು. ಅದಾಗಿ ಇಲ್ಲಿ NDF ಎಲ್ಲ ಬಂದು ಎಲ್ಲ ಶೋಧ ಕಾರ್ಯ ಮಾಡಿ ಏನೇನಿದೆ ಎಲ್ಲ ಜಾಲಾಡಿ ಹೋಗಿದ್ದಾರೆ. ಆದರೂ ಈಗ ಇಲ್ಲಿ ಅಪಾಯ ಸ್ಥಳ ಇನ್ನೂ ಎಲ್ಲ ತಿಳಿದ ಮಟ್ಟಿಗೆ ನೀವೇ ನೋಡ್ತಿದ್ರಿ ಹೇಗಿದೆ ಅಂತ ಜಾಗ. ಇಲ್ಲಿ ಈಗಲೂ ಸ್ವಲ್ಪ ಸ್ಥಳೀಯರು ಇಲ್ಲಿ ಚಿನ್ನ ಇದೆ ಆಗಿದೆ ಅಂತೇಳಿ ಬಂದು ನೈಟ್ ಟೈಮಲ್ಲಿ ಶೋಧ ಎಲ್ಲ ಮಾಡೋದು, ಹುಡುಕಾಡೋದು ಇದು ಮಾಡ್ತಿದ್ದಾರೆ. ಅಪಾಯ ಸ್ಥಳ ಅಲ್ವಾ, ಏನಾದರೂ ಯಾರಿಗಾದ್ರೂ ತೊಂದರೆ ಆಗುತ್ತೆ ಅಂತ ನಮಗೊಂದು ಇದಾಗುತ್ತೆ. ಅದಕ್ಕೆ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀವಿ, ಈ ಥರ ಬಂದು ಮಾಡೋದು ಎಷ್ಟು ಸರಿ, ಯಾವ ರೀತಿ ಇದು, ಅದಕ್ಕೆ ಅಂತ ಒಂದು ಸೂಕ್ತ ಏನೋ ಕ್ರಮ ಮಾಡಬೇಕು. ಇಲ್ಲಿ ಜನಗಳನ್ನ ಯಾರು ಬಿಡದಿದ್ದಂಗೆ ನೋಡ್ಕೋಬೇಕು ಅಂತೇಳಿ. ನಿಪಾನ್ ಪೇಂಟ್ ಆಟಮ್ ಫೈಬ್ರಾ ದಿ ಪವರ್ ಆಫ್ 5 ಪ್ರೆಸೆಂಟ್ಸ್ ಟಾಪ್ 5 ನ್ಯೂಸ್ ಆಫ್ ದಿ ಅವರ್. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆಯಲ್ಲಿ ರಸ್ತೆಯಲ್ಲಿ ಕಾಡುಕೋಣ ಓಡಾಟ. ಕಾಡುಕೋಣ ಕಂಡು ಜನ ಕಂಗಾಲು. ಕಾಡುಕೋಣವನ್ನ ಕಾಡಿಗಟ್ಟುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಒತ್ತಾಯ. ಅಖಂಡ ಬಳ್ಳಾರಿ ವಿಭಜನೆ ಕಿಚ್ಚು. ಸಚಿವ ಆನಂದ್ ಸಿಂಗ್ಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಪೊಲೀಸರು. ಮನ್ ಕಿ ಬಾತ್ನಲ್ಲಿ ಮೋದಿ ಸಂತಸ. ಕೆನಡಾದಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ವಿಗ್ರಹ ಮತ್ತೆ ಭಾರತಕ್ಕೆ. ಆತ್ಮ ನಿರ್ಭರ್ ಭಾರತ ನಮ್ಮೆಲ್ಲರ ಮಂತ್ರ ಅಂದ್ರು ನಮೋ. ಹೈದರಾಬಾದ್ನಲ್ಲಿ ರಂಗೇರಿದ ಚುನಾವಣಾ ಕಣ. ಬಿಜೆಪಿ ಚಾಣಕ್ಯ ಅಮಿತ್ ಶಾ ಭರ್ಜರಿ ರೋಡ್ ಶೋ. ಭಾಗ್ಯಲಕ್ಷ್ಮಿ ದೇಗುಲಕ್ಕೆ ಭೇಟಿ. ದೇವಿ ದರ್ಶನ ಪಡೆದ ಕೇಂದ್ರ ಗೃಹ ಸಚಿವ. ಪೋಷಕರೇ ಎಚ್ಚರ. ಮಕ್ಕಳನ್ನ ಲಿಫ್ಟ್ ಬಳಿ ಆಟ ಆಡೋಕೆ ಬಿಡದೆ ಎಚ್ಚರ ವಹಿಸಿ. ಲಿಫ್ಟ್ನಲ್ಲಿ ಆಟ ಆಡುವಾಗ 4 ವರ್ಷದ ಬಾಲಕ ಸಾವು. ಮುಂಬೈನಲ್ಲಿ ಹೃದಯ ವಿದ್ರಾವಕ ಘಟನೆ. ಇದು ಟಾಪ್ 5 ನ್ಯೂಸ್ ಆಫ್ ದಿ ಅವರ್ ಪ್ರೆಸೆಂಟೆಡ್ ಬೈ ನಿಪಾನ್ ಪೇಂಟ್ ಆಟಮ್ ಫೈಬ್ರಾ ದಿ ಪವರ್ ಆಫ್ 5. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.